ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ಖಗ್ರಾಸ ಚಂದ್ರಗ್ರಹಣವನ್ನ ಸಂಭವಿಸಲಿದೆ. ಆ ಖಗ್ರಾಸ ಚಂದ್ರಗ್ರಹಣ 3/3/2026 ಮಂಗಳವಾರ ದಿವಸ ಆ ಗ್ರಹಣವನ್ನ ನಾವೆಲ್ಲರೂ ನೋಡ್ತೀವಿ. ಹಾಗಾಗಿ ಆತ್ಮೀಯ ಬಂಧುಗಳೇ, ಈ 15 ದಿವಸದಲ್ಲಿ 2 ಗ್ರಹಣವನ್ನ ಸಂಭವಿಸುವುದರಿಂದ ಇದು ಭಾರತ ದೇಶದಲ್ಲಿ ಎಲ್ಲಾ ದೇಶಗಳಿಗೂ ಇದು ಬಹಳ ದೊಡ್ಡ ಕಂಟಕ ಮತ್ತು ಈ ವರ್ಷ ಬಹಳ ದುಃಖದ ಸಂಗಾತಿಗಳನ್ನ ನಾವು ನೋಡ್ಬೇಕಾಗುತ್ತೆ. ಕೆಲವೊಂದು ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಅನಾಹುತಗಳನ್ನ ನಾವು ನೋಡ್ಬೇಕಾಗುತ್ತೆ. ಯಾವಾಗೆಲ್ಲ 15 ದಿವಸದಲ್ಲಿ 2 ಗ್ರಹಣಗಳನ್ನ ಸಂಭವಿಸುತ್ತವೋ ಅಂತ ಸಂದರ್ಭದಲ್ಲಿ ಮಹಾಭಾರತವನ್ನ ನೆನಪು ಮಾಡಿಕೊಳ್ಬೇಕಾಗುತ್ತೆ. ಈ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಕೇವಲ 15 ದಿವಸದಲ್ಲಿ 2 ಗ್ರಹಣವಾಗಿರುವುದರಿಂದ ಈ ವರ್ಷ ಇಡೀ ಜಗತ್ತಿಗೆ ಬಹುದೊಡ್ಡ ಕಂಟಕವಾಗುವಂತ ಸಾಧ್ಯತೆ ಇದೆ. ದುಃಖಗಳನ್ನ ನೋಡುವಂತ ಸಾಧ್ಯತೆ ಹೆಚ್ಚಿದೆ. ಬೇರೆ ದೇಶಗಳಿಗೆ ಬಹುದೊಡ್ಡ ವಿಪತ್ತನ್ನ ನಾವು ನೋಡ್ಬೇಕಾಗುತ್ತೆ. ಯುದ್ಧಗಳ ಮಳೆಯನ್ನ ಸುರಿಯುವಂತ ಸಾಧ್ಯತೆ ಇದೆ. ಬಾಂಬ್ಗಳ ಮಳೆಯನ್ನ ಸುರಿಯುವಂತ ಸಾಧ್ಯತೆ ಇದೆ. ಅಲ್ಲೋಲ ಕಲ್ಲೋಲ ಈ ಜಗತ್ತನ್ನ ಈ ವರ್ಷ ನೋಡುವಂತಹ ಸಾಧ್ಯತೆ ಹೆಚ್ಚಿದೆ ಆತ್ಮೀಯ ಬಂಧುಗಳೇ. ಅದೇ ರೀತಿ ಈ ಗ್ರಹಣ ಸ್ಪರ್ಶಕಾಲ ಮತ್ತು ಮಧ್ಯಕಾಲ ಮೋಕ್ಷ ಕಾಲವನ್ನು ನೋಡುವುದಾದ್ರೆ 3:19ಕ್ಕೆ ಮಧ್ಯಾಹ್ನ ಈ ಗ್ರಹಣ ಪ್ರಾರಂಭವಾಗಿ ಸಂಜೆ 5:03ಕ್ಕೆ ಇದು ಮಧ್ಯಕಾಲವಾಗಿರುತ್ತೆ. ಮೋಕ್ಷ ಕಾಲವನ್ನು ನೋಡುವುದಾದ್ರೆ 6:48ಕ್ಕೆ ಮುಕ್ತಾಯವಾಗುತ್ತೆ. ಈ ನಕ್ಷತ್ರದಲ್ಲಿ ಇರೋರಿಗೆ ಈ ಗ್ರಹಣ ದೋಷವನ್ನ ಹತ್ತುವಂತಹ ಸಾಧ್ಯತೆ ಇದೆ. ಹುಬ್ಬ ನಕ್ಷತ್ರದಲ್ಲಿ ಜನ್ಮ ತಾಳಿದಂತವರು ಈ ಗ್ರಹಣ ಶಾಂತಿಯನ್ನ ಮಾಡಿಸ್ಬೇಕು. ಇಲ್ಲವಾದ್ರೆ ಕೆಲವೊಂದು ಗಂಡಾಂತರಗಳನ್ನ ಅನುಭವಿಸಬೇಕಾಗುತ್ತೆ, ಅಪಘಾತಗಳನ್ನ ಅನುಭವಿಸಬೇಕಾಗುತ್ತೆ, ರೋಗಗಳನ್ನ ಅನುಭವಿಸಬೇಕಾಗುತ್ತೆ. ಯಾವ ರಾಶಿಗೆಲ್ಲ ಈ ದೋಷವಿದೆಯೋ ಅವರು ದಯವಿಟ್ಟು ಈ ನಕ್ಷತ್ರ ದೋಷ ಗ್ರಹಣ ನಕ್ಷತ್ರ ದೋಷವನ್ನ ಪರಿಹಾರ ಮಾಡಿಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಜೀವನಕ್ಕೆ ಬಹುದೊಡ್ಡ ಸಂಕಟವನ್ನ ಅನುಭವಿಸ್ತೀರಾ. ಈ ಗ್ರಹಣದಲ್ಲಿ ಯಾವ ರಾಶಿಗಳಿಗೆ ದೋಷ ಇದೆ ಅನ್ನೋದನ್ನ ನೋಡೋದಾದ್ರೆ ಸಿಂಹ, ಕನ್ಯಾ, ಮಕರ, ಮೀನ ಈ ರಾಶಿಯವರಿಗೆ ಈ ಚಂದ್ರಗ್ರಹಣದ ದೋಷವನ್ನ ಹತ್ತುವಂತ ಸಾಧ್ಯತೆ ಇದೆ. ಇನ್ನು ಕೆಲವೊಬ್ಬರು ಜನದ ಈ ತರಹ ವಿಚಾರವಿದೆ. ಗ್ರಹಣ ಮಧ್ಯಾಹ್ನ ಹೇಗೆ ಚಂದ್ರಗ್ರಹಣ ಬರುತ್ತೆ ಅನ್ನುವಂತ ವಿಚಾರ ಇದೆ. ಆದ್ರೆ ಈ ವಿಚಾರವನ್ನ ನಾವು ಸೂಕ್ಷ್ಮವಾಗಿ ವಿಚಾರಿಸಿದಾಗ ಕೆಲವೊಂದು ದೇಶಗಳಲ್ಲಿ ರಾತ್ರಿ ಆದಾಗ ಭಾರತ ದೇಶದಲ್ಲಿ ಹಗಲಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಆ ದೇಶದಲ್ಲಿ ಗ್ರಹಣವನ್ನ ಸಂಭವಿಸಿ ಮೋಕ್ಷ ಸಮಯದಲ್ಲಿ ಭಾರತ ದೇಶದಲ್ಲಿ ಕಾಣುವಂತಹ ಸಾಧ್ಯತೆ ಇದೆ. ಸೂರ್ಯ 6:28ಕ್ಕೆ ಅಸ್ತನಾದಾಗ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಚಂದ್ರನ ಉದಯವಾಗಿರುವಂತ ಸಾಧ್ಯತೆ ಇರುವುದರಿಂದ ಇಲ್ಲಿ ಚಂದ್ರಗ್ರಹಣ ಸಂಭವಿಸುವಂತ ಸಾಧ್ಯತೆ ಇದೆ. ಈ ಚಂದ್ರಗ್ರಹಣ ಸಂಭವಿಸುವ ಕಾರಣದಿಂದ ಈ ಭಾರತ ದೇಶ ಕೂಡ ಈ ಚಂದ್ರಗ್ರಹಣ ಪಾಲನೆಯನ್ನ ಮಾಡಬೇಕಾಗುತ್ತೆ. ಈ ಗ್ರಹಣವನ್ನ ನಾವೆಲ್ಲರೂ ಪಾಲನೆ ಮಾಡೋಣ. ಶರಣು ಶರಣಾರ್ಥಿ.